बोलो भारत माता की। ಇನ್ನು ಕಾರ್ಯಕ್ರಮದ ತನಕ ನಾವು ಬಂದಿದ್ದೇವೆ. ಈ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ನಾವು ಸೇರೋರಿದ್ದೀವಿ. 29ನೇ ತಾರೀಕು ರಾತ್ರಿ ಅಂದ್ರೆ 29th ನೈಟ್ ನಾಗರಾಜ್ 29 ರಾತ್ರಿ ಸಭೆ 29 ರಾತ್ರಿ 29 ಸಮಯ ತಿಳಿಸ್ತದೆ. ಸಮಯ ಸ್ಥಳ ನಿಮಗೆ ವಾಟ್ಸ್ಆಪ್ ಗ್ರೂಪಲ್ಲಿ ಆಗುತ್ತೆ. ದಯವಿಟ್ಟು ಎಲ್ಲರೂ ಸಹ ಅವತ್ತು ಬರಬೇಕು. ಅವತ್ತು ನಮ್ಮ ಸಂಖ್ಯೆ ಕನಿಷ್ಠ 2000 ಸಂಖ್ಯೆ ಇರಬೇಕು. ಇದನ್ನು ಗಮನದಲ್ಲಿ ಇಟ್ಕೊಂಡು ಆ ಸಭೆಯನ್ನ ಮಾಡೋರಿದ್ದೀವಿ ನಾವೆಲ್ಲರೂ ಸಹ. ಇದರಲ್ಲೂ ನಾವು ಗಮನಿಸ್ಕೊಳ್ಳಿ. ಇದಿಷ್ಟು ಆದ್ಮೇಲೆ ಕೊನೆಯದಾಗಿ ನಾವು ಕೊನೆ ಹಂತಕ್ಕೆ ಬಂದ್ಬಿಟ್ಟಿದ್ದೇವೆ. ಅಂದ್ರೆ 1ನೇ ತಾರೀಕಿಗೆ ನಾವು ಬಂದಿದ್ದೇವೆ. ಚರ್ಚೆ ಮಾಡಲಿಕ್ಕೋಸ್ಕರ ನಾವು ಸೇರಿದ್ದೇವೆ. ಈ ಒಂದು ಸಭೆಯಲ್ಲಿ ಮುಂದೆ ಏನು ಮಾಡಬೇಕು, ಏನು ಇದೆಲ್ಲವನ್ನು ಕೂಡ ನನ್ನ ಮಿತ್ರರಾದಂಥ ಸತ್ಯನಾರಾಯಣ ಮಹೇಶ್ ಅವರು ಮಾತಾಡಿದ್ದಾರೆ. ಬಂಧುಗಳೇ, ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಆಗಮಿಸಿದ್ದೀರಿ. ತಮಗೆಲ್ಲರಿಗೂ ಕೂಡ ವಂದಿಸಿ ನನ್ನ ಪ್ರಾಸ್ತಾವಿಕ ನುಡಿಗಳನ್ನು ನಾನು ಮುಗಿಸ್ತಾ ಇದ್ದೇನೆ. बोलो भारत माता की। ನಮ್ಮ ಹಿಂದೂ ಸಮಾಜದ ಎಲ್ಲ ಚರ್ಚೆಯ ಮತ್ತು ಹಿಂದೂ ಸಮಾಜಕ್ಕೆ ಅಥವಾ ಹಿಂದೂ ಸಮಾಜ ಬೇರ್ಪಡಿಸಿಕೊಂಡಾಗ ನಾವಿದ್ದೀವಿ ಅಂತ ಒಂದು ಏನಾಗ್ತದೆ ಪಕ್ಕವಾಗಿ ಹೇಳಬೇಕಾಗಿರೋದು ರಾಷ್ಟ್ರೀಯ ಸೆಲೆಬ್ರೇಷನ್ ಮಾಡ್ತೀವಿ ಅಂದರೆ ನಮಗೆ 100 ವರ್ಷ ಆದರೆ ಅಂದರೆ ಸಿನಿಮಾಗೆ ಶತದಿನೋತ್ಸವ ಅಂದರೆ ಶತದಿನೋತ್ಸವ ಮಾಡ್ತೀವಿ. ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳಾದರೆ ಶತದಿನೋತ್ಸವ ಅಂದರೆ ನಮ್ಮ ಇದರಲ್ಲಿ ಕಾರ್ಯಕ್ರಮಗಳು ಮಾಡ್ತೇವೆ. 60 ವರ್ಷ ಇದ್ದರೆ ಷಷ್ಠಪೂರ್ತಿ ಮಾಡ್ತೇವೆ. ಅಂದರೆ ಈ ರೀತಿ ಅನೇಕ ಥರವಾದಂಥ ಕಾರ್ಯಕ್ರಮಗಳನ್ನು ನಾವು ಮಾಡ್ಕೊಂಬರ್ತೇವೆ. ಆದರೆ ಒಂದು ವಿಶಿಷ್ಟವಾದಂಥ ವಿಚಾರ ಏನು ನಾವಿಲ್ಲಿ ಗಮನಿಸಬೇಕಾಗಿರೋದು ಅಂತ ಹೇಳಿದ್ರೆ, ನಾವು ಹುಟ್ಟಿದಾಗ ಹೇಗಿರ್ತೀನೋ ನಾನು 60 ವರ್ಷ ಆದಾಗ, 70 ವರ್ಷ ಆದಾಗ, 80 ವರ್ಷ ಆದಾಗ ನಾನು ಆ ರೀತಿ ಇರೋದಿಲ್ಲ. ನನ್ನ ಕುಟುಂಬ ಆ ರೀತಿ ಇರೋದಿಲ್ಲ. ಆದರೆ ಇವತ್ತು ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಯಾವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹುಟ್ಟಿದೆಯೋ, ಹುಟ್ಟಿದಾಗ ಏನು ವಿಚಾರ ಇಟ್ಕೊಂಡಿತ್ತು, ಏನು ವಿಚಾರ ಇಟ್ಕೊಂಡು ಪ್ರಾರಂಭ ಆಯಿತು, ಅದೇ ವಿಚಾರ 100 ವರ್ಷಗಳ ನಂತರನೂ ಇದೆ. ಆದರೆ ಸಾವಿರಾರು ಜನ ಕಾರ್ಯಕರ್ತರು, ಲಕ್ಷಾಂತರ ಜನ ಕಾರ್ಯಕರ್ತರು ಕಳೆದೋದ್ರು, ಆದರೆ ವಿಚಾರ ಮಾತ್ರ ಕಳೆಯಲಿಲ್ಲ. ಹಾಗಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತ ವರ್ಷ ಆದಾಗ ನಾವೆಲ್ಲರೂ ಸಹ ಪಾಲ್ಗೊಳ್ಳುವಂಥ ಒಂದು ದೊಡ್ಡ ಎಲ್ಲ ಬನ್ನಿ ಪ್ರತಿಯೊಬ್ಬರು. ಪುಷ್ಪಾರ್ಚನೆ ಮಾಡಿ ನಮ್ಮ ಸ್ಥಾನಗಳಲ್ಲಿ ಕೂತ್ಕೊಳ್ಳೋಣ. ಎಲ್ಲ ಬಂಧು ಭಗಿನಿಯರೇ, ಈ ಒಂದು ಕಾರ್ಯಕ್ರಮದ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮವನ್ನು ನಾವು ಹಿಂದೆ ಕೂಡ ಚಿಂತಾಮಣಿಯಲ್ಲಿ ಮಾಡಿದ್ದೀವಿ, ಈಗಲೂ ಮಾಡ್ತಾ ಇದ್ದೀವಿ, ಮುಂದೇನು ಮಾಡ್ತೀವಿ. ನಾವೆಲ್ಲ ಒಟ್ಟಿಗೆ ಸೇರಬೇಕು, ನಾವೆಲ್ಲ ಒಂದು ಅನ್ನಿರಬೇಕು. ನಾವೆಲ್ಲ ಹಿಂದೂ, ನಾವೆಲ್ಲ ಬಂಧು, ನಾವೆಲ್ಲ ಒಂದು
ಈ ಘೋಷವಾಕ್ಯದೊಂದಿಗೆ ಇರಬೇಕು. ನಾವು ಏನು ನಮ್ಮನ್ನು ಪೀಡಾಯಿಸ್ತಾ ಇದ್ದಾರೆ, ಹಿಂದೂಗಳಂದರೆ ಒಟ್ಟಿಗೆ ಇರಲ್ಲ, ಹಿಂದೂಗಳಂದರೆ ತಕ್ಕಡಿಯಲ್ಲಿ ಕಪ್ಪುಗಳಾಗ್ದಂಗೆ ಅನ್ನೋ ರೀತಿ ಎಲ್ಲ ಮಾತಾಡ್ತಾ ಇದ್ರು. ಈಗ ಆ ರೀತಿ ಇಲ್ಲ. ಹಿಂದೂಗಳು ಎಚ್ಚರಿಕೆ ಆಗಿದ್ದಾರೆ. ಬೇಕಾದಷ್ಟು ಕಡೆ ಹಿಂದೂಗಳು ನಡೀತಾ ಇದ್ದಾರೆ, ಬರ್ತಾ ಇದ್ದಾರೆ. ನೀವು ಯೋಚನೆ ಮಾಡ್ಬೋದು, 500 ವರ್ಷಗಳ ಹಿಂದೆ ಆಗದೆ ಇರುವಂಥ ರಾಮ ಮಂದಿರವನ್ನ ನಾವು ಸೇರಿಸಿ ನಾವು ಈಗ ಮಾಡಿದ್ದೀವಿ ಅಂದರೆ ನಮ್ಮ ಹಿಂದೂಗಳ ಶಕ್ತಿ ಎಷ್ಟಿದೆ ಅನ್ನೋದನ್ನು ತಿಳ್ಕೋಬೇಕು. ಮತ್ತೆ ನಿಮ್ಗೆ ಗೊತ್ತಿರಬೇಕು, ಮೊನ್ನೆ ಅಯೋಧ್ಯೆಯಲ್ಲಿ ಗಂಗಾ ಸ್ನಾನ ಮಾಡಬೇಕಾದ್ರೆ ಸುಮಾರು 65 ಕೋಟಿ ಜನ ಹಿಂದೂಗಳು ಅದರಲ್ಲಿ ಪಾಲ್ಗೊಂಡಿದ್ರು. ಅಂದ್ರೆ ನಮ್ಮ ಶಕ್ತಿ ಇಲ್ಲ ಅಂತಲ್ಲ, ನಮ್ಮ ಶಕ್ತಿ ಇದೆ, ಆದರೆ ನಮ್ಗೆ ಗೊತ್ತಾಗ್ತಾ ಇಲ್ಲ. ನಾವು ಏನಂದ್ರೆ ಆಂಜನೇಯ ಇದ್ದಂಗೆ, ಆಂಜನೇಯನ ಶಕ್ತಿ ಗೊತ್ತಾಗಲ್ಲ. ಯಾರಾದ್ರೂ ಒಬ್ರು ಹೇಳಿದ್ರೆ ನೀನು ಈ ಸಮುದ್ರವನ್ನು ಹಾರ್ಬೋದು ಆಂಜನೇಯ, ನಿನ್ನ ಶಕ್ತಿ ಇದೆ ಅಂದ್ರೆ ಅವಾಗ ಹಾರ್ತಾನೆ. ಆ ರೀತಿ ನಾವು ಹಿಂದೂಗಳು ಎಚ್ಚೆತ್ತಿದ್ದೀವಿ, ಇನ್ನೂ ಎಚ್ಚೆತ್ಕೋಬೇಕು, ಒಟ್ಟಿಗೆ ಇರಬೇಕು. ನಾವು ಯಾವುದೇ ಸಮಸ್ಯೆ ಬಂದ್ರು, ಏನೇ ಬಂದ್ರು ನಾವೆಲ್ಲ ಒಂದೊಂದೇ ಭಾವನೆ ಬರಬೇಕು. ಎಲ್ರಿಗೂ ನಾವು ನಮ್ಮ ಈಗ ನಮ್ಮ ಮಹೇಶನ್ನೇ ಹೇಳಿದ್ರು, ನಾವೇನಂದ್ರೆ ನಾವೆಲ್ಲ ಒಟ್ಟಿಗೆ ಇದ್ರೆ ಸಾಕು, ನಾವು ಏನು ಮಾಡೋ ಅವಶ್ಯಕತೆ ಇಲ್ಲ. ನಾವೆಲ್ಲ ಒಂದಾಗಿ ಸೇರಿದ್ರೆ ಪ್ರತಿ ವರ್ಷ ನಾವು ಪ್ರತಿ ತಿಂಗಳು ಒಂದ್ಸಲ ನಾವೆಲ್ಲ ಒಂದಾಗಿ ಸೇರಿದ್ರೆ ನಮ್ಮ ತಂಟೆಗೆ ಯಾರೂ ಬರೋದಿಲ್ಲ. ನಾವು ಏನು ಮಾಡೋ ಅವಶ್ಯಕತೆ ಇಲ್ಲ, ಯುದ್ಧ ಮಾಡೋ ಅವಶ್ಯಕತೆ ಇಲ್ಲ, ಯಾರಿಗೂ ಏನು ಹೇಳೋ ಅವಶ್ಯಕತೆ ಇಲ್ಲ. ನಾವು ಒಟ್ಟಿಗೆ ಇದ್ರೆ ಸಾಕು. ನಾವು ಒಟ್ಟಿಗೆ ಇದ್ರೆ ಯಾರು ನಮ್ಮನ್ನು ಮುಟ್ಟಲ್ಲ. ದಯವಿಟ್ಟು ಎಲ್ಲರೂ ಉತ್ಸಾಹದಿಂದ ಇರಬೇಕು. ಯಾವತ್ತೂ ಜಿಗುಪ್ಸೆ ಆಗಬಾರ್ದು, ನೆಗೆಟಿವ್ ಆಗಬಾರ್ದು, ಪಾಸಿಟಿವ್ ಆಗಿರ್ಬೇಕು. ಅದೇನಾದ್ರೂ ಇಲ್ಲ, ನಾವು ಮಾಡ್ತೀವಿ, ನಾವೆಲ್ಲ ಒಂದಾಗಿದ್ದೀವಿ, ನಾವು ಒಟ್ಟಿಗೆ ಇದ್ದೀವಿ, ನಾವು ಮಾಡ್ತೀವಿ ಅನ್ನೋ ಉದ್ದೇಶದಿಂದ ಎಲ್ಲರೂ ಬಂದರೆ ಈ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಅಂತ ಹೇಳ್ತಾ ಈ ಮಾತುಗಳನ್ನು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ರಾಷ್ಟ್ರೀಯ ಸ್ವಯಂ ಸಂಘದ ಪದಾಧಿಕಾರಿಗಳಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಹಿಂದೂ ವಿಚಾರ ಅಂತ ಅಂದಾಗ ನಮ್ಗೆಲ್ರಿಗೂ ಸಹ ಎಲ್ಲೋ ಒಂದು ಕಡೆ ಅನ್ನಿಸ್ತಾ ಇರ್ತದೆ. ಸುಮಾರು ಕಡೆ ಹೇಳ್ತಾ ಇದ್ರು, ಏನಂತ ಹೇಳಿದ್ರೆ ನಾನು ಈಗಲೂ ಮಾತಾಡ್ಬೇಕಾದ್ರೆ ಹೇಳ್ತಾ ಇರ್ತಾರೆ, ಇಲ್ಲ ನಾ ಹಿಂದೂಗಳು ಒಂದಾಗಲ್ಲ ಅಂತ. ಆದ್ರೆ ನಾವು ಸತತವಾಗಿ ಕೆಲಸ ಯಾರು ಮಾಡ್ತಾ ಬಂದಿದ್ದೀವಿ, ತಾವೆಲ್ಲರೂ ಸಹ ಪಾಸಿಟಿವ್ ಆಗಿ ಒಂದ್ಸಲ ಥಿಂಕ್ ಮಾಡಿದ್ರೆ ನಿಜವಾಗ್ಲೂ ಸಹ ಇವತ್ತು ದೇಶದಲ್ಲೇ ಅಲ್ಲ, ಪ್ರಪಂಚದಲ್ಲಿ ಅಟ್ಲೀಸ್ಟ್ ಇವತ್ತು ಹಿಂದೂ ಸಮಾಜದ ಬಗ್ಗೆ ಚಿಂತನೆ ಮಾಡುವಂತ ಕಾರ್ಯ ಪ್ರಾರಂಭ ಆಗಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಎಲ್ಲೋ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಬಗ್ಗೆ ಒಂದು ನರಮೇಧ ನಡೆದ್ರೆ ಇವತ್ತು ಇಡೀ ಪ್ರಪಂಚ ವಾಯ್ಸ್ ಮಾಡ್ತಾ ಇದೆ. ಆದರೆ ಸಾಕಾಗಿಲ್ಲ, ಆದರೆ ವಾಯ್ಸ್ ಮಾಡ್ತಾ ಇದೆ ಅನ್ನೋದೇ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕದ 100 ವರ್ಷಗಳ ಸಾಧನೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಒಮ್ಮೆ ನಾವು ಸುಮಾರು ವಿಚಾರಗಳನ್ನ ಈ ರೀತಿ ಮಾತಾಡ್ತಾ ಹೋದ್ರೆ ಸುಮಾರು ವಿಚಾರ ಮಾತಾಡ್ಬೋದು. ದೇಶ, ಧರ್ಮ, ಸಂಸ್ಕೃತಿ ತುಂಬಾ ವಿಚಾರ ನಾವು ಮಾತಾಡ್ಲಿಕ್ಕೆ ಅವಕಾಶ ಇದೆ. ಇನ್ನೊಂದು ವಿಚಾರ ಹೇಳ್ಬಿಟ್ಟು ನಮ್ಮ ಕಾರ್ಯಕ್ರಮದ ಬಗ್ಗೆ ಬರ್ತೇನೆ. ನೀವು ಬೇಕಾದ್ರೆ ನಾವೆಲ್ಲರೂ ಸಹ ಓದಿದ್ದೀವಿ, ಸುಮಾರು ಜನ ನಾವು ಓದಿದ್ದೀವಿ. ಏನೇನೋ ನಾಗರಿಕತೆಗಳು ಬಂದಿದೆ. ಫ್ರೆಂಚ್ ನಾಗರಿಕತೆ, ಈಜಿಪ್ಟ್ ನಾಗರಿಕತೆ, ಎಲ್ಲ ನಾಗರಿಕತೆಗಳು ಬಂದಿದೆ. ಯಾವ ನಾಗರಿಕತೆ ಉಳಿದಿದೆ ಇವತ್ತು? ಓನ್ಲಿ ಹಿಂದೂ ನಾಗರಿಕತೆ. ನಮ್ಮ ನಾಗರಿಕತೆ ಮಾತ್ರ ಉಳಿದಿದೆ. ಯಾಕೆ ಬೇರೆಲ್ಲ ಹೊರಟೋಯ್ತು? ಅದೇ ನಮ್ಮ ಶ್ರೇಷ್ಠವಾದಂತಹ ಒಂದು ನಾಗರಿಕತೆ. ಆ ನಾಗರಿಕತೆ ಯಾವುದು? ನಾವು ಏನೇನೋ ಹೇಳ್ತೀವಿ, ಆದರೆ ನಾನು ಸ್ಪಷ್ಟವಾಗಿ ಹೇಳ್ತೀನಿ, ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಹಿಂದೂ ಧರ್ಮನೇ ನಮ್ಮ ಇಂಡಸ್ ವ್ಯಾಲಿ ಅಂದರೆ ನಮ್ಮ ಸಿಂಧೂ ನಾಗರಿಕತೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಹಾಗಾಗಿ ಹಳಬರು ಏನು ಮಾಡಿದ್ದಾರೆ, ಹಳಬರು ನಮ್ಗೆ ಏನು ಹೇಳಿದ್ದಾರೆ ನಡ್ಕೊಳ್ಳೋದಿಕ್ಕೆ, ಅದನ್ನ ಇವತ್ತು ನಾವೇನಾದ್ರೂ ನಡ್ಕೊಂಡು ಹೊಟ್ಟೋದ್ರೆ ನಮ್ಮನ್ನು ಮುಟ್ಲಿಕ್ಕೆ ಸಾಧ್ಯನೇ ಇಲ್ಲ. ಪ್ರಪಂಚದಲ್ಲಿ ಯಾವುದೇ ವ್ಯಕ್ತಿ ನಮ್ಮ ಧರ್ಮದ ಬಗ್ಗೆ ಆಗಲಿ, ನಮ್ಮ ಸಂಸ್ಕೃತಿಯ ಬಗ್ಗೆ ಆಗಲಿ ಮಾತಾಡಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ಹಾಗಾಗಿ ನಾವೆಲ್ಲರೂ ಸಹ ನಾವು ಯೋಚನೆ ಮಾಡ್ತಾ ಈ ಒಂದು ಕಾರ್ಯದಲ್ಲಿ ಧುಮುಕಬೇಕು. ನಾವು ಇವತ್ತೆಲ್ಲರೂ ಸಹ ಏನು ಈ ಕಾರ್ಯಕ್ರಮದಲ್ಲಿ ಧುಮುಕಿದಾರ, ನಾವು ಇಷ್ಟೇ ಜನ ಧುಮುಕಿದ್ರೆ ಸಾಕೋದಿಲ್ಲ. ಮುಂದೆ ಮತ್ತೆ ನಾವು ಇದೇ ರೀತಿಯ ಒಂದು ಸಭೆನ ನಾವು ಮೊನ್ನೆ 2 ಸಭೆಗೆ ಸೇರಿದಾಗ 25 ಜನ ಸೇರಿದ್ವಿ, 50 ಜನ ಸೇರಿದ್ವಿ, 150 ಜನ ಸೇರಿದ್ವಿ. ಇವತ್ತು 500 ಸಂಖ್ಯೆ ಸೇರಿದ್ದೀವಿ. ಮತ್ತೆ ನಾವು 29ನೇ ತಾರೀಕು ಸೇರೋರಿದ್ದೀವಿ. ಮತ್ತೆ 29ನೇ ತಾರೀಕು ಏನು ಸೇರ್ತೀವಿ, ಈಗ ಇಲ್ಲಿ ಯಾರು ಬಂದಿದ್ದೀರಾ ತಮ್ಗೆಲ್ರಿಗೂ ಸಹ ಮತ್ತೆ ಫೋನ್ ಮಾಡಿ ತಿಳಿಸೋದಿಲ್ಲ. ನೀವೆಲ್ಲರೂ ಸಹ ಗ್ರೂಪಲ್ಲಿ ಇದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಿಮ್ಗೆಲ್ರಿಗೂ ಸಹ ಗ್ರೂಪಲ್ಲಿ ಸಮಯ ಮತ್ತು ಸ್ಥಳನ ಹಾಕತ್ತೆ. ನಾವು ಇಲ್ಲಿರೋರು ಎಲ್ಲರೂ ಸಹ ಅವತ್ತು ಬರಬೇಕು. ಮತ್ತೆ ನಮ್ಮ ಜೊತೆ ಇನ್ನು 10 ಜನ ಕರ್ಕೊಂಡ್ ಬರ್ಬೇಕು. ಯಾಕೆ ಅಂತ ಹೇಳಿದ್ರೆ 29 ಆಯ್ತಂದ್ರೆ 30, 31, 1 3 ದಿನಕ್ಕೆ ನಮಗೆ ಮತ್ತೆ ಕಾರ್ಯಕ್ರಮ ಇರುತ್ತೆ. ಅಂದ್ರೆ ನಮ್ಮ ಸಮಾಜೋತ್ಸವದ ಕಾರ್ಯಕ್ರಮ ಇರುತ್ತೆ. ಹಾಗಾಗಿ ಆ ಸಭೆಗೆ ನಾವು ಕನಿಷ್ಠ ಅಂತ ಹೇಳಿದ್ರೆ 2000 ಸಂಖ್ಯೆ ಇರಬೇಕು. ಇದನ್ನ ತಾವೆಲ್ಲರೂ ಸಹ ಗಮನ ಇಟ್ಕೊಂಡು, ಅಂದ್ರೆ ಹಂತ ಹಂತವಾಗಿ ಜನಗಳ ಮಧ್ಯೆ ಮತ್ತು ನಮ್ಮ ಕಾರ್ಯಕರ್ತರ ಮಧ್ಯೆ ನಾವು ಹೋದಾಗ ಇಂಥ ಕಾರ್ಯಕ್ರಮಗಳ ಯಶಸ್ವಿ ಆಗತ್ತೆ. ಮತ್ತೆ ನಮ್ಮ ಮೂಲ ವಿಚಾರ ಏನಿದೆಯೋ ಖಂಡಿತವಾಗ್ಲೂ ಜನಕ್ಕೆ ಏನು ನಾವು ತಿಳಿಸ್ಬೇಕು ಅಂತಿದೀವೋ ತಿಳಿಸ್ಲಿಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ನಾವೆಲ್ಲರೂ ಸಹ ಪ್ರತಿದಿನ ಈ ಕ್ಷಣದಿಂದ ನಾವು ಹೇಳ್ತೀವಿ ನಾಳೆಯಿಂದ ಅಲ್ಲ,
ಈ ಕ್ಷಣದಿಂದ ಪ್ರತಿಯೊಬ್ಬರು ಹಿಂದೂ ಸಮಾಜೋತ್ಸವದ ಬಗ್ಗೆ ಪ್ರತಿ ಕ್ಷಣ ಹೇಳ್ತಾ ವೈಯಕ್ತಿಕವಾಗಿ ನಾನು 100 ಸಂಖ್ಯೆಯನ್ನು ಕರೆದಿರ್ತೀನಿ. 1ನೇ ತಾರೀಕು ಮೆರವಣಿಗೆಗೆ, ಶೋಭಾಯಾತ್ರೆಗೆ ಅಂತ ಒಂದು ದೃಢ ಸಂಕಲ್ಪ ಮಾಡಿ ನಾವೆಲ್ಲರೂ ಸಹ ಇಲ್ಲಿಂದ ಮುಂದೆ ಹೋದಾಗ ಖಂಡಿತವಾಗ್ಲೂ ಸಹ ನಮ್ಮ ಸಂಖ್ಯೆ 20,000 ಸಂಖ್ಯೆ ದಾಟೋದಕ್ಕೆ ಯಾವುದೇ ರೀತಿಯ ಒಂದು ಇದಾಗೋದಿಲ್ಲ. ಹಾಗಾಗಿ ಆ 20,000 ಸಂಖ್ಯೆ ಸೇರೋದಕ್ಕೆ ನಾವೆಲ್ಲರೂ ಸಹ ಪಡ್ಕೊಳ್ಬೇಕು. ಪ್ರತಿಯೊಬ್ಬರು ಸಹ ವೈಯಕ್ತಿಕವಾಗಿ ನಾನು 100 ಸಂಖ್ಯೆನ ಕರ್ಕೊಂಬರ್ತೀನಿ ಶೋಭಾಯಾತ್ರೆಗೆ ಅಂತಕ್ಕಂಥ ಒಂದು ನಿಲುವಿನಲ್ಲಿ ಕೆಲಸ ಮಾಡಬೇಕು ಅಂತ ತಮ್ಮಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವು ಏನೇನು ಕಾರ್ಯ ಮಾಡಬೇಕು ಅಂತೇಳಿ ಈಗಾಗಲೇ ತಿಳಿಸಲಾಗಿದೆ. ಅದ್ರ ಜೊತೆಗೆ ನಂದು 1-2 ಸಲಹೆ ಇದೆ. ಮೊದಲನೇದಾಗಿ ಏನು ಇವತ್ತು ಎಲ್ಲ ರಾಜಕೀಯ ಪಕ್ಷಗಳಿದೆ, ಅದರ ಒಂದು ಪ್ರಮುಖ ಮುಖಂಡರನ್ನ ಈ ಕೂಡಲೇ ಭೇಟಿ ಮಾಡಬೇಕು ಮತ್ತು ಅವರನ್ನು ಹಿಂದೂ ಸಮಾಜಕ್ಕೆ ಆಗಮಿಸಬೇಕಂತ ನಾವು ಬರಬೇಕು ಅನ್ನೋದೊಂದು. ಎರಡನೇದು ಮತ್ತೆ ಎಲ್ಲ ನಮ್ಮ ಹಿಂದೂ ಸಮಾಜದ ಜಾತಿ ಸಂಘಟನೆಗಳೇನಿದೆ ಆ ಜಾತಿ ಸಂಘಟನೆಗಳ ಅಧ್ಯಕ್ಷರನ್ನ ಮತ್ತು ಪದಾಧಿಕಾರಿಗಳನ್ನ ಭೇಟಿ ಮಾಡಿ ಅವರ ಒಂದು ಎಲ್ಲ ಸಮುದಾಯಗಳು ಸಹ ಇದರಲ್ಲಿ ಭಾಗವಹಿಸಬೇಕು ಅಂತ ಕೇಳೋದು ಆಗಬೇಕು. ಮತ್ತೆ ವಿಶೇಷವಾಗಿ ಗ್ರಾಮಾಂತರ ಪ್ರದೇಶದಲ್ಲಿ ಏನು ಇವತ್ತು ನಾವು ಬೈಕ್ ರ್ಯಾಲಿ ನಗರದಲ್ಲಿ ಮಾಡ್ತಾ ಇದ್ದೀವಿ, ಅದೇ ರೀತಿ ಹನುಮಾನ್ ಚಾಲೀಸ್ ಮಾಡ್ತಾ ಇದ್ದೀವಿ. ಆ ರೀತಿ ಸಣ್ಣ ಸಣ್ಣ ಕಾರ್ಯಕ್ರಮಗಳನ್ನ ಗ್ರಾಮಾಂತರ ಮಟ್ಟದಲ್ಲಿ ಆಗೋ ಥರ ಸಹ ಮಾಡಬೇಕಾಗಿದೆ. ಗ್ರಾಮಾಂತರದಲ್ಲಿ ಸಹ ಆದರೆ ಆ ಒಂದು ಪಂಚಾಯತಿ ಮಟ್ಟದಲ್ಲಿ ಬೈಕ್ ರ್ಯಾಲಿನ ಸಹ ಆಯೋಜಿಸಬೇಕಾಗುತ್ತೆ ಅಂತ ನನ್ನ ಒಂದು ವಿನಂತಿ. ಜೊತೆಗೆ ಏನಿವತ್ತು ಫ್ಲೆಕ್ಸ್ ಎಲ್ಲ ಇವತ್ತು ನಗರ ಪ್ರದೇಶಗಳಲ್ಲಿ ಕಟ್ತಾ ಇದ್ದೀವಿ, ಅದೇ ರೀತಿ ಗ್ರಾಮಾಂತರದಲ್ಲಿ ಸಹ ನಮ್ಮ ಕೆಲದಷ್ಟು ಮಟ್ಟಿಗೆ ನಮ್ಮ ಒಂದು ಪಂಚಾಯತಿ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಏನಿದೆಯೋ ಅಲ್ಲಿ ಸಹ ನಾವು ಒಂದು ಕಟೌಟ್ಸ್ ಅನ್ನ ಅಥವಾ ಬ್ಯಾನರ್ಸ್ ಅನ್ನ ಅಲ್ಲಿ ಹಾಕ್ಬೇಕಾಗುತ್ತೆ. ಮತ್ತೆ ನಾವು ನಾಳೆಯಿಂದನೇ ಏನು ಇವತ್ತು ಸಂಪರ್ಕ ಮಾಡ್ತೀವಿ, ಮನೆ ಸಂಪರ್ಕ, ಆ ಮನೆ ಸಂಪರ್ಕದಲ್ಲಿ ಎಲ್ಲರೂ ಸಹ ನಮ್ಮ ಒಂದು ಕೇಸರಿ ಚಲವನ್ನ ನಾಳೆಯಿಂದನೇ ನಾವು ಹಾಕಬೇಕು. ನಾವೆಲ್ಲೇ ಕಾರ್ಯಕ್ರಮಕ್ಕೆ ಹೋದ್ರು ನಾವು 2 ಜನ 3 ಜನ ಇರಲಿ, ನಾವು ಎಲ್ಲ ನಾಳೆಯಿಂದ ಸಮಾಜದ ಮುಗಿಯುವವರೆಗೂ ನಮ್ಮ ಒಂದು ಎಲ್ಲ ನಾವು ಹಾಕೊಂಡೇ ಒಂದು ಎಲ್ಲ ಕಡೆ ಪ್ರಚಾರ ಮಾಡಬೇಕಾಗುತ್ತೆ. ಜೊತೆಗೆ ಇವತ್ತೇನು ಸ್ಟಿಕ್ಕರ್ಸ್ ಕೊಟ್ಟಿದ್ದಾರೆ, ಈ ಸ್ಟಿಕ್ಕರ್ಸ್ ಅನ್ನು ನಾಳೆಯಿಂದ ಮನೆ ಗಂಟಬೇಕು. ಜೊತೆಗೆ ನಮ್ಮ ಒಂದು ವಾಹನಗಳೇನಿದೆ ಮತ್ತೆ ನಮ್ಮ ಸ್ನೇಹಿತರ ವಾಹನ ಮತ್ತೆ ಗಾಡಿಗಳೇನಿದೆ ಅದಕ್ಕೂ ಸಹ ಅಂಟಿಸಿ ನಾವೊಂದು ಪ್ರಚಾರವನ್ನು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ತೀನಿ. ಜೊತೆಗೆ ಒಂದು ಗ್ರಾಮಾಂತರದಲ್ಲಿ ಮತ್ತು ನಗರದಲ್ಲಿ ಮನೆ ಸಂಪರ್ಕ ಮಾಡ್ತೀವಿ. ಆ ಒಂದು ಸಂದರ್ಭದಲ್ಲಿ ಏನು ಒಂದು ತಮಟೆ ವಾದ್ಯ ಅಥವಾ ಒಂದು ನಾದಸ್ವರ ಈ ರೀತಿ ಸುಮಾರು ನಾವು ಒಂದು ಭಜನೆ ಮುಖಾಂತರ ಈ ರೀತಿ ಸುಮಾರು ಒಂದು ಯೋಜನೆಗಳನ್ನು ಮಾಡಿಕೊಂಡು ನಾವು ಮನೆ ಸಂಪರ್ಕ ಮಾಡಿದ್ರೆ ಹೆಚ್ಚು ಜನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ನನ್ನ ಒಂದು ಅನಿಸಿಕೆ. ಎಲ್ಲರಿಗೂ ನಮಸ್ಕಾರ. ನಾಥಾಯ ಸೀತಾನ್ಪತಯೇ ನಮಃ. ನಮ್ಮ ಹಿಂದೂ ಧರ್ಮ ಏನಿವತ್ತು ಸನಾತನ ಧರ್ಮ ಅಂತ ಇದ್ದೀವಿ, ನಿಜವಾಗ್ಲೂ ನಮಗೆ ನಮ್ಮ ಹಿಂದೆ ಬಂದಿರೋಂಥ ನಮ್ಮ ಮುತ್ತಾದರಾಗಿರ್ಬೋದು, ತಾಯಿರ್ಬೋದು, ನಮ್ಮ ಅಮ್ಮಂದ್ರು ಅಪ್ಪಂದ್ರು ಎಲ್ಲ ಕೊಟ್ಟಿರುವಂಥ ಒಂದು ವರ. ಇವತ್ತು ನಾವು ಹಿಂದೂ ಆಗಿದ್ದೀವಿ ಅಂತಂದ್ರೆ ನಿಜವಾಗ್ಲೂ ನಮ್ಗೆ ಹೆಮ್ಮೆ ಅಂತದ್ದು. ಇವತ್ತು ನಾವು ಇದನ್ನೆಲ್ಲ ಮಾಡ್ತಾ ಇದ್ದೀವಿ ಅಂದ್ರೆ ಅದು ಕೇವಲ ಒಬ್ಬರಿಂದ ಅದಕ್ಕೆ ಸಾಧ್ಯನೇ ಇಲ್ಲ. ಹೇಗೆ ಹನಿ ಆದರೆ ಒಂದು ಹಳ್ಳ ಆಗುತ್ತೆ, ತೆನೆ ಆದರೆ ಹೇಗೆ ಬಳ್ಳ ಆಗುತ್ತೆ, ಹಾಗೆ ಎಲ್ಲರೂ ಸೇರಿಕೊಂಡು ಇವತ್ತು ನಮ್ಮ ಒಂದು ಹಿಂದೂ ಸಮಾಜ ಹೇಗಿದೆ ಅನ್ನೋದನ್ನು ತೋರಿಸ್ಬೇಕು. ಸರ್ ಹೇಳ್ತಾ ಇದ್ರು ಆಗ್ಲೇ, ಇಲ್ಲಿ ನಾವು ಯಾರನ್ನು ದೂಷಣೆ ಮಾಡ್ತಾ ಇಲ್ಲ, ಯಾರ ಬಗ್ಗೆನೂ ಏನೂ ಹೇಳ್ತಾ ಇಲ್ಲ. ಆದರೆ ಈಗ ಜಾತಿ ಅನ್ನೋದು ನಾವು ಹಿಂದೂ ಧರ್ಮದಲ್ಲಿ ನೋಡ್ತಾ ಇರ್ಬೋದು. ಅದನ್ನೊಂದು ಕೇವಲ ನಮ್ಮ ಮನೆಯಲ್ಲೇ ಇರುವಂಥ ಒಬ್ಬ ವ್ಯಕ್ತಿಗಳಿದ್ದಂಗೆ. ಈಗ ನಾನೇನೋ ಒಂದು ಜಾತಿ, ಇನ್ನೊಬ್ರು ಒಂದೊಂದು ಜಾತಿ, ಆದರೆ ನಮ್ಮ ತಾಯಿ ಯಾರಿದ್ದಾರೆ ಅವರು ನಮ್ಗೆ ಹಿಂದೂ. ನಾವು ಅವರನ್ನ ಎತ್ತಿಡಿಬೇಕಾದಂಥ ಒಂದು ಕೆಲಸ ನಮ್ಗೆ ಇವತ್ತು ದೇವರು ಒಂದು ವರವಾಗಿ ಕೊಟ್ಟಿದ್ದಾರೆ. ಸೊ ಅಂತಹ ಒಂದು ಕೆಲಸವನ್ನು ನಾವೆಲ್ಲರೂ ಮನಸ್ಫೂರ್ತಿಯಾಗಿ ಮಾಡಿ ಇವತ್ತು ನಮ್ಮ ಒಂದು ಮುಂದಿನ ಮಕ್ಕಳಿಗೆ ಏನು ನಾವು ಮಾಡ್ತಿದ್ದೀವಿ, ಈಗ ಆಸ್ತಿ ಸಂಪಾದನೆ ಮಾಡ್ಬೋದು, ಹಣ ಸಂಪಾದನೆ ಮಾಡ್ಬೋದು, ಒಳ್ಳೆ ಎಜುಕೇಶನ್ ಕೊಡಿಸ್ಬೋದು. ಆದರೆ ನಮ್ಮ ಒಂದು ಉಳಿವನ್ನು ಉಳಿಸ್ಕೋಬೇಕು, ನಮ್ಮ ಒಂದು ವ್ಯಕ್ತಿತ್ವವನ್ನು ಉಳಿಸ್ಕೊಳ್ಳುವಂಥ ಒಂದು ಸಮಯ ನಮ್ದಾಗಿದೆ. ಇವತ್ತು ನಾವು ಪ್ರತಿ ಶಾಲೆಯಲ್ಲಿ ನೋಡ್ಬೋದು, ನಾವು ಶಾಲೆಯಲ್ಲಿ ಪಾಠ ಮಾಡ್ತಾ ಇರುವಾಗ ಮಕ್ಕಳೆಲ್ಲ ಲಂಚಕ್ಕೆ ಬಿಟ್ಟಾಗ ಏನು ಮಾಡ್ತಾರೆ, ಅವ್ರವ್ರ ಕಮ್ಯುನಿಟಿ ಇದ್ದಾಗ ಕುತ್ಕೊತಾರೆ. ಇಲ್ಲಿ ಯಾಕ್ರಪ್ಪ ಕುತ್ಕೊಂಡಿದ್ದೀರಾ ಅಂದರೆ, ಅವ್ರು ನನ್ನ ಫ್ರೆಂಡು ಈ ಕಡೆ ಬಂದು ಕುತ್ಕೊಳ್ರು ಅಂದರೆ ಅವತ್ತೊಂದಿನ ಮಾತ್ರ ಕುತ್ಕೊತಾರೆ, ನೆಕ್ಸ್ಟ್ ಡೇ ಏನು ಮಾಡ್ತಾರೆ, ಅಲ್ಲೋ ಕುತ್ಕೊತಾರೆ. ಯಾಕೆ ಅಂದರೆ ನಾವೆಲ್ಲ ಒಂದೇ, ಅವರವರೊಂದು ವರ್ಗಕ್ಕೆ ಸೇರಿದವರೆಲ್ಲ ಒಂದೊಂದು ಹತ್ರ ಕುತ್ಕೊಂಡಾಗ ಸೊ ನಮ್ಮ ಮಕ್ಕಳಲ್ಲಿ ಇವತ್ತು ನಾವು ಏನು ಜಾತಿ ಬೇಡನೆ ಬೇಡ. ದಯವಿಟ್ಟು ಇಲ್ಲಿರೋರೆಲ್ಲ ಎಜುಕೇಟೆಡ್ಸು, ಪೇರೆಂಟ್ಸು, ನಮ್ಮ ಮಕ್ಕಳಿಗೆ ಫಸ್ಟ್ ನಾವು ಹಿಂದೂ ಧರ್ಮ ಅನ್ನೋದನ್ನು ಹೇಳ್ಕೊಡ್ಬೇಕು. ನಾವೆಲ್ಲರೂ ಇವತ್ತು ಸೇರಿಕೊಂಡು ನಮ್ಮ ಒಂದು ವ್ಯಕ್ತಿತ್ವವನ್ನು ಉಳಿಸ್ಕೋಬೇಕು, ನಮ್ಮ ಉಳಿವಿಗಾಗಿ ಇವತ್ತು ಹೋರಾಟ ಮಾಡಬೇಕು. ಇವತ್ತು ಎಷ್ಟೋ ಜನ ಹೆಣ್ಮಕ್ಳಾಗಲಿ ಇಲ್ಲಿ ಗಂಡ್ಮಕ್ಳಾಗಲಿ ನಾವು ಇಷ್ಟು ಜನ ಅಣ್ಣಂದ್ರು ಅಕ್ಕಂದ್ರು ಎಲ್ಲ ಸೇರಿದ್ದೀವಿ. ಇಲ್ಲಿ ತಾರತಮ್ಯನೇ ಇಲ್ಲ ನಮಗೆ.
ಈಗ ನಾವು ಬೇರೆ ಬೇರೆ ಧರ್ಮಗಳು ನೋಡಿದಾಗ ಏನು ಅಯ್ಯೋ ನಮ್ಮಲ್ಲಿರುವಂಥದ್ದೊಂದು ಪ್ರತ್ಯೇಕವಾದ ಧರ್ಮ ನಮ್ಮದು. ನಾವು ಒಂದು ಟೆಂಪಲ್ಗೆ ಹೋದಾಗ ಒಂದು ದೇವಸ್ಥಾನದಲ್ಲಿ ಹಸಿವಾಗ್ತಾ ಇದೆ ಅಂದ ತಕ್ಷಣ ಪ್ರಸಾದದ ರೂಪದಲ್ಲಿ ಕೊಟ್ಟು ನಮ್ಗೆ ಹೊಟ್ಟೆಯನ್ನು ತುಂಬಿಸ್ತಾ ಇದ್ದಾರೆ. ಅದು ನಾವು ಗರ್ವ ಪಡಬೇಕು. ಅಷ್ಟವ್ರಿಗೆ ಊಟ ಕೊಡ್ತಾ ಇದ್ದೀವಿ, ಒಂದು ನೆಲೆ ಕೊಡ್ತಾ ಇದ್ದೀವಿ, ನಮ್ಮದೇ ಒಂದು ಸ್ಥಾನ ಇದೆ, ನಮ್ಮದೇ ಒಂದು ವ್ಯಕ್ತಿತ್ವ ಇದೆ, ನಮ್ಮ ಧರ್ಮ ಇದೆ, ನಮ್ಮ ನಡತೆ ಇದೆ, ಎಲ್ಲವನ್ನ ನಮ್ಮ ಮಕ್ಕಳಲ್ಲಿ ದಯವಿಟ್ಟು ಬೆಳೆಸಬೇಕು ಅನ್ನೋದೇ ನನ್ನ ಒಂದು ಅಭಿಪ್ರಾಯ. ಎಲ್ಲರಿಗೂ ಇಷ್ಟು ಮಾತನಾಡೋ ಅವಕಾಶ ಕೊಟ್ಟ ತಮಗೆಲ್ಲರಿಗೂ ವಂದನೆಗಳು. ಜೈ ಬೋಲೋ ಭಾರತ್ ಮಾತಾ ಕಿ ಜೈ. ಮಾತಾ ಭಗಿನಿಯರೇ, ಇವತ್ತು ಒಂದು ಪವಿತ್ರವಾದ ದಿನ ಕೂಡ. ಹಾಗೆ ನಮ್ಮ ಇಡೀ ತಾಲೂಕಿನ ಹಿಂದೂ ಸಮಾಜವನ್ನು ಜಾಗೃತಿಗೊಳಿಸೋದಕ್ಕೋಸ್ಕರ ಹಮ್ಮಿಕೊಳ್ತಾ ಇರ್ತಕ್ಕಂಥ ಹಿಂದೂ ಸಮಾಜೋತ್ಸವದ ನಿಮಿತ್ತವಾಗಿ ಇದು 3ನೇ ಸಭೆ. ಬಂಧುಗಳೇ, ತಮಗೆಲ್ಲರಿಗೂ ಕೂಡ ನಮ್ಮ ಸುತ್ತಮುತ್ತಲು ನಡೀತಾ ಇರ್ತಕ್ಕಂಥ ಎಲ್ಲ ವಿದ್ಯಮಾನಗಳು ಕೂಡ ತಮ್ಮ ಗಮನಕ್ಕೆ ಬಂದಿದೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಪರಿಸ್ಥಿತಿ ಹೇಗಿದೆ, ಪಾಕಿಸ್ತಾನದಲ್ಲಿ ಹೇಗಿದೆ, ಭಾರತದಲ್ಲೂ ಕೂಡ ನಾವು ಬಹುಸಂಖ್ಯಾತ ಹಿಂದೂ ಸಮಾಜ ಆಗಿದ್ದರೂ ಕೂಡ ಭಾರತದಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಯಾವ ರೀತಿ ಪರಿಸ್ಥಿತಿಗಳಿದೆ ತಮಗೆಲ್ಲರಿಗೂ ಕೂಡ ಗೊತ್ತಿದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 1925ರಲ್ಲಿ ಪ್ರಾರಂಭ ಆಗಿ ಇಂದಿಗೆ 100 ವರ್ಷ ಮುಗಿತು. ಹತ್ರ 5 ತಲೆಮಾರಿನ ಸ್ವಯಂ ಸೇವಕರು ಕೆಲಸ ಮಾಡಿದ್ದಾರೆ. ಇಡೀ ದೇಶದಾದ್ಯಂತ ಲಕ್ಷಾಂತರ ಜನ ಕಾರ್ಯಕರ್ತರು ತಯಾರಾಗಿ ಈಗ ಕೆಲಸ ಮಾಡ್ತಾ ಇದ್ದಾರೆ. ಕೋಟ್ಯಾಂತರ ಜನ ಸ್ವಯಂ ಸೇವಕರು ನಮ್ಮ ದೇಶದಲ್ಲಿ ತಯಾರಾಗಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಹಿಂದೂ ಸಮಾಜವನ್ನು ಜಾಗೃತಿಗೊಳಿಸೋದಕ್ಕೋಸ್ಕರ ಒಂದು ಶಕ್ತಿಶಾಲಿ ಸಮಾಜವಾಗಿ ರೂಪಿಸ್ಕೊಳ್ಬೇಕಾದ್ರೆ ಈ ರೀತಿ ಒಂದು ಸಭೆಗಳು ಸೇರಬೇಕು, ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇರಬೇಕು. ಬಂಧುಗಳೇ, ಒಂದು ವೇಳೆ ನಮ್ಮ ದೇಶದಲ್ಲಿ ಸಂಘ ಇದ್ದಿದ್ರೆ ಪರಿಸ್ಥಿತಿಯನ್ನು ಸ್ವಲ್ಪ ನೆನಪು ಮಾಡ್ಕೊಳ್ಳಿ, ಹೇಗಿರ್ತಾ ಇತ್ತು ಅಂತ. ಬಹುಶಃ ಹಿಂದೂಗಳ ಬಗ್ಗೆ ಧ್ವನಿ ಎತ್ತಲಿಕ್ಕೆ ಬಹಳ ಕಡಿಮೆ ಸಂಖ್ಯೆ ಇರ್ತಾ ಇದ್ರು. ಆದರೆ ಇವತ್ತು ಒಂದು ಹಿಂದೂ ಸಮಾಜವನ್ನು ಜಾಗೃತಿಗೊಳಿಸುವುದಕ್ಕೋಸ್ಕರ ಮತ್ತು ಸತತವಾಗಿ ನಿರಂತರವಾಗಿ ಕೆಲಸ ಮಾಡಿದ್ರಿಂದ ಹಿಂದೂಗಳಿಗೆ ಒಂದು ಆತ್ಮವಿಶ್ವಾಸ ಬಂದಿದೆ. ನಾವು ಒಟ್ಟಿಗೆ ಬದುಕ್ತೀವಿ, ನಮ್ಮ ಪರಂಪರೆಯನ್ನು ಉಳಿಸ್ಕೊಳ್ತೀವಿ, ನಮ್ಮ ನಾಗರಿಕತೆಯನ್ನು ಉಳಿಸ್ಕೊಳ್ತೀವಿ, ನಮ್ಮ ನಾಗರಿಕತೆಯ ವಾರಸುದಾರರು ಈಗ ನಾವಿದ್ದೀವಿ. ಮುಂದೆ ನಮ್ಮ ಮಕ್ಕಳು, ಅವರ ಮಕ್ಕಳು ಕೂಡ ನಮ್ಮ ಹಿಂದೂ ನಾಗರಿಕತೆಯ ವಾರಸುದಾರರಿರ್ತಾರೆ. ಅವರಿಗೆ ಇದನ್ನು ತಗೊಂಡೋಗ್ಬೇಕು. ಆದರೆ ಈ ಸಮಾಜ ಇದು ಚಿರಂತನವಾಗಿ ಶಕ್ತಿಶಾಲಿಯಾಗಿ ನಿಂತರೆ ಮಾತ್ರ. ಆದ್ದರಿಂದ ಈ ಒಂದು ಹಿಂದೂ ಸಮಾಜೋತ್ಸವವನ್ನು ನಾವು ಹಮ್ಮಿಕೊಂಡಿದೆ. ಈಗಾಗಲೇ ಪ್ರಾರಂಭದಲ್ಲಿ ಪರಿಚಯ ಮಾಡ್ತಾ ನಮ್ಮ ಕಾರ್ಯಕರ್ತರು ತಿಳಿಸಿದಾಗೆ ಇಡೀ ದೇಶದಲ್ಲಿ ಇದು ನಡೀತಾ ಇದೆ. ಇವತ್ತು ನಾವೆಲ್ಲ ಸೇರಿದ್ದೀವಿ. ಇದು ಈ ಸಮಾರಂಭ ಒಂದು ತಯಾರಿ ಮಾಡಿಕೊಳ್ತಕ್ಕಂಥ ಸಮಾರಂಭ. ಅದಕ್ಕಾಗಿ ಅನೇಕ ನಮ್ಮ ಕಾರ್ಯಕರ್ತ ಬಂಧುಗಳೆಲ್ಲ ಬಂದಿದ್ದಾರೆ. ಎಲ್ಲರೂ ಕೂಡ ನಾವು ಒಟ್ಟಿಗೆ ಕೆಲಸ ಮಾಡಿದರೆ ಮಾತ್ರ ನಾವು ಈ ಹಿಂದೂ ಸಮಾಜೋತ್ಸವವನ್ನು ಅದ್ದೂರಿಯಾಗಿ ಮಾಡ್ಬೋದು. ಇಲ್ಲದೆ ಹೋದರೆ ಆಗುತ್ತೆ, ಕಾರ್ಯಕ್ರಮ ಆಗುತ್ತೆ, ಅದು ವಿಷಯ ಅಲ್ಲ. ವಿಷಯ ಇದನ್ನು ಚೆನ್ನಾಗಿ ಮಾಡೋದು ಹೇಗೆ ಮತ್ತು ಅದ್ದೂರಿಯಾಗಿ ಮಾಡೋದು ಹೇಗೆ, ನಮ್ಮ ಸ್ತಬ್ಧ ಆಗಬೇಕು. ಮುಚ್ಚಿಕೊಂಡು ಹಿಂದೂ ಸಮಾಜೋತ್ಸವದಲ್ಲಿ ಎಲ್ಲರೂ ಪಾಲ್ಗೊಳ್ಳುವಂಥ ಕೆಲಸ ಆಗಬೇಕು. ಇದು ಒಂದೇನು. ಎರಡನೇದು, ಶೋಭಾಯಾತ್ರೆ ಈಗಾಗಲೇ ನಿಮ್ಗೆ ಹೇಳ್ದಂಗೆ 2:15 ಗಂಟೆಗೆ ಪ್ರಾರಂಭ ಆಗುತ್ತೆ, 5 ಗಂಟೆ ತನಕ ಶೋಭಾಯಾತ್ರೆ ಆಗುತ್ತೆ. ಶೋಭಾಯಾತ್ರೆ ಆದಮೇಲೆ ಕಾರ್ಯಕ್ರಮ ಏನು ಎತ್ತ ಈಗಲೇ ಹೇಳೋದಕ್ಕಿಂತಲೂ ಸಹ ವಿಚಾರನ ಮುಟ್ಟಿಸ್ಲಿಕ್ಕೆ ಸ್ವಲ್ಪ ಸಮಯನೇ ತಗೊಳ್ಳೋದು. ಅಂದರೆ ಭಾಷಣದ ಅವಧಿ ತುಂಬ ಕಮ್ಮಿ ಇರುತ್ತೆ. ಆದರೆ ದೃಶ್ಯ ರೂಪ ಮತ್ತು ನೃತ್ಯ ರೂಪ ಬೇರೆ ರೂಪಗಳಲ್ಲಿ
ಹಿಂದೂ ಸಮಾಜದ ಬಗ್ಗೆ ತಿಳಿಸುವಂತ ಕೆಲಸವನ್ನ ಮಾಡುತ್ತೆ. ಅದು ಏನು ಕಾರ್ಯಕ್ರಮಗಳು ಅನ್ನೋದನ್ನ ತಮ್ಗೆ ಆಮೇಲೆ ತಿಳಿಸುತ್ತೆ. ಆದರೆ ಶೋಭಾಯಾತ್ರೆ 3 ಗಂಟೆಗೆ ಪ್ರಾರಂಭ, ಅಂದ್ರೆ ಟೋಟಲಿ ನಮ್ಮ ಕಾರ್ಯಕ್ರಮ 2:30 ನಾವು ಸೇರಿದೀವಿ ಅಂದ್ರೆ 6 ಗಂಟೆವರೆಗೂ ಕಾರ್ಯಕ್ರಮ ಇರುತ್ತೆ. 6 ಗಂಟೆ ನಂತರ ಈ ದೃಶ್ಯ ಮಾಧ್ಯಮ ಬೇರೆ ಬೇರೆ ಏನೇನು ಕಾರ್ಯಕ್ರಮಗಳಿರುತ್ತೆ, ಒಟ್ಟಾರೆ ಈ ಕಾರ್ಯಕ್ರಮ ಮುಗಿಸ್ಕೊಂಡು ನಾವೆಲ್ಲರೂ ಸಹ ಒಂದು ಧನ್ಯತಾ ಭಾವದಿಂದ ಅಲ್ಲಿಂದ ಹೊರಡುವಂತ ಕೆಲಸ ಆಗತ್ತೆ. ಆವತ್ತಿಗೆ ಒಂದು ವಿಶೇಷವಾಗಿ ಇನ್ನೊಂದು ಯೋಚನೆ ಮಾಡ್ತಾ ಇರೋದು ಅಂತ ಹೇಳಿದ್ರೆ, ಅವತ್ತು ವೇದಿಕೆ ದೊಡ್ಡ ವೇದಿಕೆ ಇರುತ್ತೆ, ಎಕ್ಸ್ಪೆಕ್ಟ್ ಮಾಡ್ಲಿಕ್ಕಾಗಲ್ಲ. ನಾವು 50-100 ವೇದಿಕೆ ಹಾಕ್ತೀವೋ, 100 ಫೀಟ್ ಹಾಕ್ತೀವೋ, LED ಒಂದು 30 ಅಡಿ ಮೇಲಕ್ಕೆ ಹಾಕ್ತೀವೋ ಅಂದ್ರೆ ತುಂಬಾ ಡಿಫ್ರೆಂಟ್ ಆಗಿರ್ತಕ್ಕಂತಹ ವೇದಿಕೆ ಇರುತ್ತೆ. ಯಾರು ಎಷ್ಟು ಬೇಕಾದ್ರೂ ಊಹೆ ಮಾಡ್ಕೊಳ್ಳಿ, ಅದಕ್ಕಿಂತ ಚೆನ್ನಾಗಿರುವಂತ ವೇದಿಕೆ ಇರುತ್ತೆ. ಅದಾದ್ಮೇಲೆ ಪ್ರತಿಯೊಬ್ಬರಿಗೂ ಸಹ ನಾವು ವಿನಂತಿ ಮಾಡೋದು ಇಷ್ಟೇ, ಈ ಕಾರ್ಯಕ್ರಮ ಏನಿದೆ, ಈ ಕಾರ್ಯಕ್ರಮ ನಿಮ್ಗೆ ಇನ್ನೂ ಒಂದು ವಿಶೇಷ ಏನಂತ ಹೇಳಿದ್ರೆ, ಎಲ್ಲ ದೇವಾಲಯಗಳಿಂದ ಯೋಚನೆ ಮಾಡ್ತಾ ಇದ್ದೀವಿ. ನೀವು ಸ್ವಲ್ಪ ಗಮನಿಸಿ, ನಮ್ಮ ಹತ್ರ ಇರ್ತಕ್ಕಂಥ ದೇವಾಲಯಗಳಿಂದ ಉತ್ಸವ ಮೂರ್ತಿಗಳನ್ನು ನಾವೆಲ್ಲ ಕರೆತರಬೇಕು ಅಂತಕ್ಕಂಥದ್ದು. ಒಂದು 15-20 ಉತ್ಸವ ಮೂರ್ತಿಗಳು ಕರೆತರ್ತಕ್ಕಂಥದ್ದು, ಉತ್ಸವ ಮೂರ್ತಿಗಳಿಗೆ ಅಲಂಕಾರ ಮಾಡಿ ಆ ವೇದಿಕೆ ಅಕ್ಕಪಕ್ಕ ಇರ್ತಕ್ಕಂಥದ್ದು, ಬಂದವರಿಗೆ ತೀರ್ಥ ಪ್ರಸಾದ ಕೊಡುವಂತ ಕೆಲಸವನ್ನು ಮಾಡುವಂಥದ್ದು ಯೋಚನೆ ಮಾಡ್ತಾ ಇದೆ. 29ನೇ ತಾರೀಕು ನಿಮಗೆ ಪರ್ಫೆಕ್ಟ್ ಕಲ್ಪನೆ ಏನಿದೆ ಅನ್ನೋದನ್ನ ತಮಗೆ ತಿಳಿಸುತ್ತೆ. ಒಂದು ಇನ್ನೊಂದೇನಂತ ಹೇಳಿದ್ರೆ, ಮೆರವಣಿಗೆ ಅವತ್ತು ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಕಸ್ಬಾ ಕಡೆಯಿಂದ ಬರ್ತಕ್ಕಂಥವ್ರು ಕೋಲಾರ ಸರ್ಕಲ್ ಇಂದ ಒಟ್ಟಿಗೆ ಬರ್ತಾರೆ. ಅಂದ್ರೆ ಹಳ್ಳಿಗಳಿಂದ ಬರೋರು ಸಹ ಬಾಗೇಪಲ್ಲಿ ಸರ್ಕಲ್ ಇಂದ ಒಂದು ಪ್ರೊಸಿಷನ್ ಬರುತ್ತೆ, ಬೇಳೂರು ಸರ್ಕಲ್ ಇಂದ ಒಂದು ಪ್ರೊಸಿಷನ್ ಬರುತ್ತೆ, ಕನಂಬಲ್ಲಿಯಿಂದ ಒಂದು ಪ್ರೊಸಿಷನ್ ಬರುತ್ತೆ, ಅಂದ್ರೆ ಕೋಲಾರ ಸರ್ಕಲ್ ಇಂದ ಒಂದು ಬರುತ್ತೆ. ಈ ರೀತಿ ಬೇರೆ ಬೇರೆ ಕಡೆಯಿಂದ ಎಲ್ಲೆಲ್ಲಿಂದ ಎಲ್ಲೆಲ್ಲಿ ಬರ್ತಾರೋ ಗೊತ್ತಿಲ್ಲ, ಬರ್ತಾರೆ. ಇನ್ನೊಂದು ಅಗ್ರಹಾರ ಮತ್ತು ವಂಕೆ ಕಡೆಯಿಂದ ಅಲ್ಲಿಂದ ಒಂದು ಪ್ರೊಸಿಷನ್ ಬರುತ್ತೆ. ಅಂದ್ರೆ ನಾವೀಗ ಬೇರೆ ಬೇರೆ ತರ ಯೋಚನೆ ಮಾಡ್ತಾ ಇದೀವಿ. ಇದಕ್ಕೆಲ್ಲವನ್ನೂ ಸಹ ಪೂರಕವಾಗಿ ಖಂಡಿತವಾಗಿ ಕರೆಕ್ಟ್ ಆಗಿ 29ರ ಒಂದು ಸಭೆಯಲ್ಲಿ ತಿಳಿಸುವಂತ ಕೆಲಸ ಮಾಡ್ತೀವಿ. ಒಟ್ಟಾರೆ ಕಾರ್ಯಕ್ರಮದ ಸ್ವರೂಪ ತಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಒಂದು, ನಾವು ಇಮಿಡಿಯೇಟ್ ಆಗಿ ಮಾಡ್ಬೇಕಾದ್ರೆ ಮನೆ ಮೇಲೆ ಧ್ವಜ ಕಟ್ಟುವಂಥದ್ದು, ಧ್ವಜ ಕಟ್ಟಿಸುವಂಥದ್ದು, ಸ್ಟಿಕ್ಕರ್ ಹಚ್ಚಿಸುವಂಥದ್ದು, ಮತ್ತೆ ಪ್ರತಿಯೊಬ್ಬರಿಗೂ ಸಹ ಸಂಪರ್ಕ ತಿಳಿಸುವಂಥದ್ದು. ನಾವೆಲ್ಲ ಕಡೆ ಇಡೀ ಊರಿನಲ್ಲಿ ವ್ಯಾಪಕವಾದಂತಹ ಫ್ಲೆಕ್ಸ್ಗಳು ಕಟ್ಟತಕ್ಕಂಥದ್ದು. ಇದು ಆದಮೇಲೆ ನಾವು ಹನುಮಾನ್ ಚಾಲೀಸ್ ಕಾರ್ಯಕ್ರಮ, ಬೈಕ್ ರ್ಯಾಲಿ, ಹನುಮಾನ್ ಚಾಲೀಸ್ ಕಾರ್ಯಕ್ರಮ, ಅದಾದ್ಮೇಲೆ ಶೋಭಾಯಾತ್ರೆ ಮತ್ತು ನಮ್ಮದು ಸಮಾರಂಭ ಇರುತ್ತೆ. ನಾವೆಲ್ಲರೂ ಸಹ ಇಲ್ಲಿರೋರು ಪ್ರತಿಯೊಬ್ಬರಿಗೂ ಬೈಕ್ ಇರುತ್ತೆ, ಇಲ್ಲ ಅಂದ್ರೆ ಸ್ನೇಹಿತರದ ಬೈಕ್ ಇರುತ್ತೆ. ನಮ್ಮ ಬೈಕ್ ಇರುತ್ತೆ ಅಥವಾ ಸ್ನೇಹಿತರ ಹತ್ರ ಬೈಕ್ ಇರುತ್ತೆ. ಅಂದ್ರೆ ಇದ್ರ ಅರ್ಥ ಏನು, ನಾವಿಲ್ಲಿ ಏನು 600 ಜನ ಇದ್ದೀವಿ, ನಾವಿಷ್ಟು ಜನ ಬೈಕ್ಗಳನ್ನ ತಗೊಂಡು ಬರ್ತಾ ಇದೀವಿ ಅಂತಕ್ಕಂಥ ನಿಶ್ಚಯ ನಾವೀಗ ಮಾಡ್ತಾ ಇದ್ದೀವಿ. ಕರೆಕ್ಟಾ? ನಾವು ನಿಶ್ಚಯ ಮಾಡ್ತಾ ಇದೀವ, ಬರ್ತಾ ಇದೆ. ನಾವು ಅಷ್ಟು ಜನ ಅಲ್ಲದೆ ನಮ್ಮ ಜೊತೆಗೆ ಆವತ್ತು ಬೈಕ್ ರ್ಯಾಲಿಗೆ ಕನಿಷ್ಠ 2,000 ಬೈಕ್ ನಾವು ತರಬಹುದಾ? ಅಂದ್ರೆ ಒಬ್ಬೊಬ್ಬರು ನಾವು 5-5 ಬೈಕ್ ಅಂತ ಹೇಳ್ತೀವಿ, ನಾವು ಒಂದು 2,000 ಜನ ಬೈಕ್ ತರಬಹುದಾ ಅನ್ನೋದನ್ನ ಯೋಚನೆ ಮಾಡ್ತಾ, ಈ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ, ನಮ್ಗೆ ಒಂದೇ ದಿನ ಗ್ಯಾಪ್ ಇರೋದು, ನಾಳೆ ಒಂದು ದಿವಸ ಗ್ಯಾಪ್ ಆದ್ರೆ ಶನಿವಾರ ಮಧ್ಯಾಹ್ನ 2:30ಗೆ ನಾವೆಲ್ಲರೂ ಸಹ ಕೋಲಾರ ವೃತ್ತ ಏನಿದೆಯೋ, ಕೋಲಾರ ಸರ್ಕಲ್ ಏನಿದೆಯೋ ಬರ್ತಾ, ಅಂದ್ರೆ ಈ ಕಡೆಯಿಂದ ಬಲಭಾಗದ ಕೊನೆಯಲ್ಲಿ ಒಂದು ಜಮೀನಿದೆ, ಅಲ್ಲೆಲ್ಲರೂ ಸಹ ನಾವು ಕೋಲಾರ ಸರ್ಕಲ್ ಅಲ್ಲಿ ಎಲ್ಲರೂ ಸಹ ನಾವು ಸೇರ್ತೀವಿ. ಅಲ್ಲಿಂದ ಬೈಕ್ ರ್ಯಾಲಿ ಪ್ರಾರಂಭ ಆಗುತ್ತೆ. ಇದು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ. ಇಮಿಡಿಯೇಟ್ ಆಗಿ ಬೈಕ್ ರ್ಯಾಲಿ ನಾಳೆದ್ದು ಮಧ್ಯಾಹ್ನ, ಅಂದ್ರೆ 24ರ ಮಧ್ಯಾಹ್ನ 2:30 ನಾವೆಲ್ಲರೂ ಸಹ ಸೇರ್ಬೇಕಾಗತ್ತೆ. ಪ್ರತಿಯೊಬ್ಬರಿಗೂ ಸಹ ಅವತ್ತು ಇನ್ನೂ ಒಂದೇನಂದ್ರೆ ಮುಂದುವರಿಸಿ, ಅವತ್ತು ಹಿಂದೂ ಸಮಾಜೋತ್ಸವದ ವಿಶೇಷವಾದಂಥ ಟಿ ಶರ್ಟ್ಗಳಿರುತ್ತೆ. ಯಾರು ಟಿ ಶರ್ಟ್ನ ಹಾಕೋಬಹುದು ಅಂತ ಇಂಟ್ರೆಸ್ಟ್ ಇದ್ರೆ 100 ರೂಪಾಯಿ ಕೊಟ್ಟು ಟಿ ಶರ್ಟ್ನ ಅಲ್ಲೇ ಕೊಡುತ್ತೆ, ತಗೋಬಹುದು, ಹಾಕೊಳ್ಬಹುದು, ಮೆರವಣಿಗೆಯಲ್ಲಿ ನಾವು ಪಾಲ್ಗೊಳ್ಬಹುದು. ಇದನ್ನು ಸ್ವಲ್ಪ ತಾವೆಲ್ಲರೂ ಸಹ ಗಮನದಲ್ಲಿ ಇಟ್ಕೊಂಡು ಮಾಡುವಂತ ಕೆಲಸ ಆಗ್ಬೇಕಾಗಿದೆ. ಬೈಕ್ ರ್ಯಾಲಿ ವಿಶೇಷ ಏನಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಮತ್ತೆ ಬೈಕ್ ರ್ಯಾಲಿ ಯಾವ ರೀತಿ ನಡೀಬೇಕು ಏನು ಅನ್ನೋದನ್ನ ಅವತ್ತು ಅಲ್ಲಿ ಸೇರಿದಾಗ ನಿಮ್ಗೆ ಹೇಳುತ್ತೆ, ನಾವು ಹೆಂಗ್ ಹೋಗ್ಬೇಕು, ಏನ್ ಬರ್ಬೇಕು ಅನ್ನೋದು. ಆದ್ರೂ ಸಹ ಒಂದು ಸಣ್ಣದಾಗಿ ಹೇಳೋದೇನೆಂದ್ರೆ, ಒಬ್ಬರ ಮೇಲೆ ಒಬ್ಬರು ಬೀಳ್ತೀರೋ ನಾವು ನಿಧಾನಕ್ಕೆ ಆದಷ್ಟು, ನಾನು ಮುಂದೆ ನೀವು ಮುಂದೆ ಅಂದಿರೋ ನಿಧಾನಕ್ಕೆ ಹೋಗಿ ಬೈಕ್ ರ್ಯಾಲಿ ಮುಖಾಂತರ ಇಡೀ ಏನೋ ಒಂದು ಚಿಂತಾಮಣಿ ಟೌನಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ, ಹಿಂದೂಗಳಿಗೆ ಎದ್ದಿದ್ದಾರೆ ಅಂತಕ್ಕಂಥ ಒಂದು ಭಾವನೆಯನ್ನು ಆಚೆಗೆ ತರುವಂತ ಕೆಲಸವನ್ನ ನಾವು ಮಾಡಬೇಕು ಬೈಕ್ ರ್ಯಾಲಿ ಮುಖಾಂತರ ಅಂತ ಹೇಳ್ತೀವಿ. ಇದು ಆದ್ಮೇಲೆ ಸಮಾಜೋತ್ಸವಕ್ಕೆ ಪೂರಕವಾಗಿ ಇನ್ನೊಂದು ಸಣ್ಣ ಕೆಲಸ ಏನಂತ ಹೇಳಿದ್ರೆ, 1000 ಮಾತೆಯರು, ಅಂದ್ರೆ ಮಾತೆಯರು ಏನಿದಾರಲ್ಲ, ಎಲ್ಲ ಮಹಿಳೆಯರು ಏನಿದಾರ 1000 ಜನ ಅಂದ್ರೆ ಶನಿವಾರ ಸಂಜೆ 4:00ವರೆಗೆ ಝಾನ್ಸಿ ಮೈದಾನದಲ್ಲೇನೆ, ಅಂದ್ರೆ ನಾವು ಏನು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಲ್ಲಿ ಕನಿಷ್ಠ 1000 ಸಂಖ್ಯೆಯಲ್ಲಿ
ಕನಿಷ್ಠ 1000 ಸಂಖ್ಯೆಯಲ್ಲಿ ತುಳಸಿದಾಸರ ಹನುಮಾನ್ ಚಾಲೀಸನ್ನ 11 ಬಾರಿ ಹಾಡ್ತಾರೆ. ಇದಕ್ಕೆ ನಮ್ಮ ಮನೆಗಳಿಂದ ನಮ್ಮ ಮನೆಯಲ್ಲಿ ಏನು ಹೆಣ್ಣುಮಕ್ಳಿದಾರೋ ಈ ಒಂದು ಹನುಮಾನ್ ಚಾಲೀಸ್ ಪಠಣದಲ್ಲಿ ನಮ್ಮ ಮನೆ ಹೆಣ್ಮಕ್ಳು ಸಹ ಪಾಲ್ಗೊಳ್ಬೇಕು. ಇಲ್ಲಿ ಇರ್ತಕ್ಕಂಥ ಎಲ್ಲರೂ ಸೇರ್ಬೇಕು, ನಮ್ಮ ಮನೆ ಹೆಣ್ಮಕ್ಳನ್ನು ಕಳ್ಸಿಕೊಡ್ಬೇಕು. ಹನುಮಾನ್ ಚಾಲೀಸ್ ಕನಿಷ್ಠ ನಾವು ಏನು 1000 ಅನ್ಕೊಂಡಿದ್ದೀವಿ, ಅವತ್ತು ಮಾತೆಯರ ಸಂಖ್ಯೆನೇ 3-4 ಸಾವಿರ ಆಗೋದಾದ್ರೆ ನಿಜವಾಗ್ಲೂ ಇವತ್ತು ನಾವು ಮನಸ್ಸು ಮಾಡಿದ್ರೆ ಅದೇನು ದೊಡ್ಡ ಸಂಗತಿ ಅಲ್ಲ. ಹಾಗಾಗಿ 31ನೇ ತಾರೀಕು ಸಂಜೆ 4:00ವರೆಗೆ ಪಾಲಿಟೆಕ್ನಿಕ್ ಹಿಂಭಾಗದ ಮೈದಾನದಲ್ಲಿ ತುಳಸಿದಾಸರ ಹನುಮಾನ್ ಚಾಲೆ 11 ಬಾರಿ ಪಠಣ ಮಾಡುವಂಥ ಕಾರ್ಯಕ್ರಮವನ್ನು ಸಹ ಇಟ್ಟಿದ್ದಾರೆ. ಈ ಕಾರ್ಯಕ್ರಮವನ್ನು ಸಹ ನಮ್ಮ ಒಂದು 1ನೇ ತಾರೀಕಿನ ಶೋಭಾಯಾತ್ರೆಗೆ ಪೂರಕವಾಗಿ ಆಗುವಂಥ ಕಾರ್ಯಕ್ರಮ. ಈಗ ಚೆನ್ನಾಗಿ ಅರ್ಥ ಮಾಡ್ಕೊಂಬಿಡಿ. 4-5 ಕಾರ್ಯಕ್ರಮಗಳು ನಮ್ಮ ಕಣ್ಣು ಮುಂದೆ ಇದೆ. ಒಂದು, ಈ ಕೂಡಲೇ ಈಗ ಹೋಗ್ತಾನೆ ಮನೆ ಮೇಲೆ ಬಾವುಟ ಕಟ್ಟಬೇಕು, ಸ್ಟಿಕ್ಕರ್ಸ್ ತಗೊಂಡು ಮನೆಗಳಿಗೆ ಹಂಚಬೇಕು, ಬಾವುಟ ಕಟ್ಟಬೇಕು, ಸ್ಟಿಕ್ಕರ್ಸ್ ಹಂಚಬೇಕು. ನಾವು ಪ್ರತಿಯೊಬ್ಬರಿಗೂ ಸಹ 1ನೇ ತಾರೀಕು ಬರಬೇಕು ಅಂತಕ್ಕಂಥ ಕಾರ್ಯಕ್ರಮದ ಬಗ್ಗೆ ನಾವು ತಿಳಿಸ್ಬೇಕು. ಅದಾದ್ಮೇಲೆ ಬೈಕ್ ರ್ಯಾಲಿ ಏನಿದೆಯೋ ಬೈಕ್ ರ್ಯಾಲಿ ಬಗ್ಗೆ ನಾವು ತಿಳಿಸಿ ಬೈಕ್ ರ್ಯಾಲಿಯಲ್ಲಿ ಯಶಸ್ವಿ ಮಾಡಿಸ್ಬೇಕು. ಅದಾಗ್ತಾ ಇದ್ದಂಗೆ ಇಮಿಡಿಯೇಟ್ ಆಗಿ ನಾವು ಮತ್ತೆ ನಮ್ಮ ಒಂದು ಹನುಮಾನ್ ಚಾಲೀಸ್ ಬಗ್ಗೆನೂ ಗಮನಿಸಬೇಕು. ಇದರ ಮಧ್ಯೆ ಇಡೀ ನಗರದಲ್ಲಿ ವಾತಾವರಣ ನಿರ್ಮಾಣ ಆಗೋ ರೀತಿಯಲ್ಲಿ ಫ್ಲೆಕ್ಸ್ಗಳನ್ನು ಮತ್ತು ಅಲಂಕಾರ ಮಾಡೋ ರೀತಿಯಲ್ಲಿ ತುಂಬಿದ್ದು ಏನು ತೋರಿಸ್ಬೇಕಾಗಿತ್ತು. ರಾಮ ಮಂದಿರ RSS ಪ್ರಚಾರಕರಾಗಿ RSSನ ಒಂದು ಹುಟ್ಟಿದಾಗಿನಿಂದ ಮೈಗಚ್ಚಿಕೊಂಡಂಥ ನರೇಂದ್ರ ಮೋದಿಯವರು ಅದರಲ್ಲಿ ಮಾಡಿದಂಥ ಕೆಲಸದಿಂದ ನಮಗೆ ಇವತ್ತು ಅಯೋಧ್ಯೆ ರಾಮ ಮಂದಿರ ಕಣ್ಣು ಮುಂದೆ ತೋರಿಸಿದ್ದಾರೆ. ಕಾಶಿ ದೇಶ ಅಭಿವೃದ್ಧಿ ಬರ್ತಾ ಇರೋದು ಇವತ್ತು RSS ದಿಂದ ಬಂದಂಥ ಹಿಂದೂಗಳಿಂದ. ನಮ್ಮ ದೇಶದ ಸನಾತನ ಧರ್ಮ ಉಳಿಬೇಕು. ಈ ಸನಾತನ ಧರ್ಮ ಅಳಿಸೋದಕ್ಕೆ ನಾನಾ ಶಕ್ತಿಗಳು, ಒಂದು ಕ್ರಿಶ್ಚಿಯನ್ಸ್ಗೆ ಎಳ್ಕೊಂತಾರೆ, ಬಡವರಿಗೆ ಕೊಟ್ಟು ಏನೂ ಇಲ್ಲ, ಅವರ ಧರ್ಮ ಸೇರೋ ತನಕ ಅವರಿಗೆ ಆಸೆ ಉತ್ಸವ ಏನಿಲ್ಲ, ನಿಮಗೆ ಸೈಟ್ ಕೊಡ್ತೀರಿ, ಮನೆ ಕೊಡ್ತೀರಿ, ನಿಮ್ಗೆ ಏನೇನು ಬೇಕೋ ಮಾಡ್ತೀರಿ ಅಂತೇಳಿ ಅವನ್ನ ಧರ್ಮಕ್ಕೆ ಸೇರಿಸ್ಕೊಂಡ್ಮೇಲೆ ಏನೂ ಕೊಡಲ್ಲ. 2 ದಿವಸ ಚರ್ಚ್ಗಳಲ್ಲಿ ಊಟ ಹಾಕ್ತಾರೆ, ನೀವು ಚರ್ಚಿಗೆ ಬರಬೇಕು ಭಾನುವಾರ ದಿವಸ ಅಂತೇಳಿ ಊಟ ಹಾಕ್ತಾರೆ. ಇನ್ನೊಂದು ಧರ್ಮ ನಾನು ಅಂತೇಳಿ ತೋರಿಸೋದು ಓಡಾಡುತ್ತೆ ಹೊರತು ಯಾವುದೇ ರೀತಿ ಹಿಂದೂ ರಕ್ಷಣೆಗೋಸ್ಕರ ಹಿಂದೂಗಳು ನಾವೆಲ್ಲ ಒಂದು ನಮ್ಮದ್ರಲ್ಲಿ ನಾನಾ ಹಬ್ಬಗಳು ಮಾಡ್ತೀರಿ, ನಾನಾ ರೀತಿಯಲ್ಲಿ ಜನಾಂಗದ ಒಂದು ಜಾತ್ರೆಗಳು ಮಾಡ್ತೀರಿ. ಅಂದರೆ ಎಲ್ಲ ಒಂದೊಂದು ಜನಾಂಗದವರು ಮಾಡ್ತೀರಿ. ಇದು ಎಲ್ಲ ಜನಾಂಗ, ಎಲ್ಲ ಹಿಂದೂಗಳು, ನಾವು ಒಂದು ಹಿಂದೂಗಳು ಒಂದಾಗಿ ಮಾಡುವಂಥದ್ದು ಹಿಂದೂ ಸಮಾವೇಶ ಅನ್ನೋದಂಗೆ ಹಿಂದೂಗಳು ಒಂದಾಗಿ ಮಾಡ್ತಾ ಇರೋ ಚಿಂತಾಮಣಿಯಲ್ಲಿ ಆಗ್ಬೋದು, ಬೇರೆ ಕಡೆ ಎಲ್ಲರೂ ಸೇರಿ ಇದು ವರ್ಷಕ್ಕೊಂದ್ಸಲಿ ಮಾಡಬೇಕು. ಹಬ್ಬ ಇದ್ದಂಗೆ ನಾವೆಲ್ಲ ಒಗ್ಗಟ್ಟಾಗಿ ಇರ್ತಾ ಇದ್ದೀರಿ ಅನ್ನೋದು ತೋರಿಸ್ತದೆ. ಇವತ್ತು ದೇಶದಲ್ಲಿ ಕೊಡ್ತಾ ಇರುವಂಥ RSS ಎಲ್ಲರನ್ನೂ ಎಲ್ಲ ಒಂದು ಧರ್ಮಗಳನ್ನು ಮುಕ್ತಿ ಮಾಡಿ ಇದು ಹಿಂದೂ ದೇಶ ಆಗಬೇಕು ಅಂತ ಹೋರಾಡ್ತಾ ಇದೆ. ಅದಕ್ಕೆ ನಾವೆಲ್ಲ ಒಂದು ಶುಭ ಸೂಚಕವಾಗಿ ನಾವುಗಳು ಹಿಂದೂಗಳ ಮೇಲೆ ಏನೇ ಬಂದರೂ ನಾವು ಒಗ್ಗಟ್ಟಾಗಿರಬೇಕು ಅನ್ನೋದು ತೋರಿಸೋದಕ್ಕೋಸ್ಕರ ಇವತ್ತು ಬಾಂಗ್ಲಾದಲ್ಲಿ ಇವತ್ತು ಹಿಂದೂಗಳು ಒಬ್ಬರನ್ನು 5 ಜನನ್ನು ಇವತ್ತು ಸಾಯಿಸ್ತಾ ಇರ್ಬೋದು. ಇವತ್ತು ಅವರಿಗೆ ಉತ್ತರ ಕೊಡೋದಕ್ಕೆ ಮೌನವಾಗಿ RSS ಉತ್ತರ ಕೊಡ್ತಾ ಇದೆ. ಇಲ್ಲಿ ನಮ್ಮ ದೇಶದಲ್ಲಿರುವಂತಹ 1 ಕೋಟಿನಿಂದ ಏನು ದರ್ಪ ಮಾತ್ರ ಜಾಸ್ತಿ. ಆದ್ರಿಂದ ಪ್ರತಿಯೊಂದು ಗಮನಿಸಿ ಇವತ್ತು ದೇಶ ನಡೆಸ್ತಾ ಇರುವಂಥದ್ದು RSS. ಅದೇ ರೀತಿ ಎಲ್ಲ ಅಂಗಸಂಸ್ಥೆಗಳು 149 ಅಂಗಸಂಸ್ಥೆಗಳು, ವಿಶ್ವ ಹಿಂದೂ ಪರಿಷತ್ ಆಗ್ಬೋದು, ಬಜರಂಗ ದಳ ಆಗ್ಬೋದು, ನಾನಾ ರೀತಿ ಇವಕ್ಕೆಲ್ಲ ಸಪೋರ್ಟ್ ಕೊಟ್ಟು ಹಿಂದೂಗಳು ನಾವೆಲ್ಲ ಒಂದಾಗಿ ಈ ದೇಶ ಕಟ್ಟುವಂಥ ಕೆಲಸ ಆಗಬೇಕು. ಮಕ್ಕಳು, ಮನೆಯಲ್ಲಿರೋ ಮಕ್ಕಳು, ತಾಯಿಯಂದರು ಎಲ್ಲರೂ ಇವತ್ತು ಮಹೇಶ್ವರಾಗ್ಬೋದು, ನಮ್ಮ ಪ್ರಚಾರಕರಾಗ್ಬೋದು, ಎಲ್ಲರೂ ಇವತ್ತು ತಿಳಿಸಿದ್ದಾರೆ. ನಾವೆಲ್ಲ ಒಂದಾಗಿ ನಡೆದಾಗ ನಮ್ಮ ಮಕ್ಕಳಿಂದ ಹಿಡಿದು ನಮ್ಮ ಕುಟುಂಬಗಳಿಂದ ಹಿಡಿದು ಒಂದಾಗಿ ಫಲ ಕೊಡ್ತದೆ. ನೀವು ಮಾಡುವಂಥ ಕೆಲಸ ಒಳ್ಳೆ ಕೆಲಸ ಅಂತ ಎಲ್ಲರೂ ಹೇಳ್ತಾರೆ, ಎಲ್ಲ ತಾಯಿಯಂದರು. ಆದ್ದರಿಂದ ನಾವೆಲ್ಲ ಮಕ್ಕಳನ್ನ ಹಬ್ಬ ಮಾಡ್ದಂಗೆ
ವಾತಾವರಣ ಅಕ್ಕಪಕ್ಕದಲ್ಲಿ ಕೊಟ್ಟು ಮಾತೆಯರು ಈ ಒಂದು ಕರಪತ್ರ ಹಂಚೋರು ದಯವಿಟ್ಟು ಮಾತೆಯರನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗ್ಬೇಕು. ಯಾವುದೇ ಮನೆಗೆ ಹೋದ್ರು ಒಂಚೂರು ಅರಿಶಿನ ಕುಂಕುಮ ಕೊಟ್ಟು ಒಂದು ಕರಪತ್ರ ಹಂಚೋ ಕೆಲಸ ಮಾಡಬೇಕು. ಅವಾಗ ಮನೆಯವರು ಜೊತೆಯಲ್ಲಿ ಬರ್ತಾರೆ. ಜೊತೆಯಲ್ಲಿ ಬಂದು ಆ ಕುಟುಂಬದವರು, ನಿಮ್ಮ ಮಕ್ಕಳು ನೀವು ಎಲ್ಲ ಜೊತೆಯಲ್ಲಿ ಬರಬೇಕು. ಇದೊಂದು ನಮ್ಮ ದೇಶದ ಹಬ್ಬ, ನಮ್ಮಗಳ ಹಬ್ಬ, ನಮ್ಮ ಕುಟುಂಬದ ಹಬ್ಬ, ಎಲ್ಲರ ಮನೆಯ ಹಬ್ಬ ಅಂತೇಳಿ ಆಚರಣೆ ಮಾಡೋಣ. ನಾವೆಲ್ಲ ಹಿಂದೂಗಳು ಒಂದಾಗಿ ಮಾಡುವಂಥ ಕಾಲ ಬಂದಿದೆ ಇವತ್ತು. ಅದರಿಂದ ನಾವು ಒಂದಾಗಿ ತೋರಿಸೋಣ. ಮುಂದಿನ ಭವಿಷ್ಯ ರೂಪಿಸೋದಕ್ಕೋಸ್ಕರ, ದೇಶಕ್ಕೋಸ್ಕರ ಹಗಲಿರುಳು ಇವತ್ತು ನರೇಂದ್ರ ಮೋದಿಯವರು ಮಾಡ್ತಾ ಇರೋ ಕೆಲಸ. ನಾನು ನಿನ್ನೆ ತಾನೇ ಹೋಗಿದ್ದೆ. ಅವರ ಒಂದು ಮೀಟಿಂಗ್ ಪ್ರಪಂಚದಲ್ಲೇ ಎಲ್ಲಿ ನಡೆಯಲ್ಲ. ವಾರಕ್ಕೊಂದ್ಸಲಿ ಕ್ಯಾಬಿನೆಟ್ ಮೀಟಿಂಗ್ ಮನೆಯಲ್ಲಿ ನಡೆಸ್ತಾರೆ. ಪ್ರತಿ ವಾರನೂ ಕ್ಯಾಬಿನೆಟ್ ಮೀಟಿಂಗು, ಪ್ರತಿ ದಿವಸನೂ ಒಂದೊಂದು ಡಿಪಾರ್ಟ್ಮೆಂಟ್ನ ಒಂದೊಂದು ಜನ ಸಂಖ್ಯೆಯ ಬಗ್ಗೆ ಯೋಚನೆ ಮಾಡ್ತಾ ಅಂತಾರೋ. ಇವತ್ತು ಒಬ್ಬರಲ್ಲ ಕೆಲಸ ಮಾಡ್ತಾ ಇರೋದು. RS ಪಕ್ಷನೇ ಮನೆಯಲ್ಲಿದೆ. ಪ್ರಧಾನಿ ಒಬ್ಬರು ಮಲಗ್ತಾ ಇಲ್ಲ. ಎಷ್ಟೋ ಜನ ಪ್ರಚಾರಕರು ಮನೆಯಲ್ಲಿ ಮಲಗ್ತಾ ಇರೋ. ಇವತ್ತು ದೇಶ ಮುನ್ನಡೆಸೋಣ ಅಂತ ಹೇಳ್ಬಿಟ್ಟು ಅಂತ ಅವರ ಕೈಯಲ್ಲಿ ಇವತ್ತು ರಾಮರಾಜ್ಯ ಆಗಿದ್ದು ನಾವು ನೋಡಿದ್ದೇವೆ. ಇವತ್ತು ರಾಮರು ಪ್ರತಿಷ್ಠಾಪನೆ ಆಗಿ ಎಲ್ಲ ಇನ್ನು ಬೇರೆ ದೇವಸ್ಥಾನಗಳೆಲ್ಲ ಪ್ರತಿಷ್ಠಾಪನೆ ಆಗಬೇಕು. ನಾವು ಎಲ್ಲರೂ ಒಂದು ಹಿಂದೂ ಅಂತೇಳಿ ಇವತ್ತು ಈ ಸಮಾವೇಶನ 29ನೇ ತಾರೀಕು ನಾವು ಚೆನ್ನಾಗಿ ನಡೆಸ್ಕೊಡೋಣ. ಎಲ್ಲರೂ ಶಿಸ್ತನ್ನು ಪಾಲಿಸ್ಬೇಕು. ಯಾರಿಗೆ ಒಬ್ರಿಗಿರಪ್ಪ ಅಂತ ಒಂದು 2 ಅಡಿ 3 ಅಡಿ ಗ್ಯಾಪಲ್ಲಿ ಬೈಕ್ ಓಡಿಸುವಂಥ ಕೆಲಸ ಆಗಬೇಕು. ನಮ್ಮಲ್ಲಿ ಶಾಂತಿ ಇದೆ ಅಂತೇಳಿ ನಂಬಿದ್ದೀರಿ. ಆ ಶಾಂತಿ ಬಿಟ್ಟು ನಾವು ದುಡುಕು ಕುಡ್ದು ಅವ್ನು ಹಿಂದೆ ಬರ್ಬೋದು, ಮುಂದೆ ಹೋಗ್ಬೋದು. ನಾನು ಯಾವತ್ತು ಹಿಂದಿದ್ದೇ ನಡೆಸ್ತೀನಿ ಅಂತೇಳಿ ಬೈಕ್ಗಳೇ ಆಗಲಿ, ಒಬ್ಬರಿಂದ ಒಬ್ಬರು ಬರುವಂಥ ಕೆಲಸ ಆಗ್ಬೋದು. ಎಲ್ಲೇ ಒಂದು ಅಪಘಾತ ಆದ್ರೂ ನಮ್ಮೆಲ್ಲ ಸಮಾಜಕ್ಕೂ ಅದು ತೊಂದರೆ ಆಗುತ್ತೆ. ಮನೆಗಳಲ್ಲೇ ಆಗ್ಬೋದು. ಅಕಸ್ಮಾತ್ ಅದನ್ನ ನೋಡಪ್ಪ, ಅದಕ್ಕೆ ಹೋಗಿ ಇವನು ಬಿದ್ದ, ಇವನ್ ಕೈ ಮುಡ್ಕೊಂಡ, ಕಾಲು ಮುಡ್ಕೊಂಡ ಅಂಥವ್ರು ಏನನ್ನ ಆ ಉದ್ದೇಶ ಇರೋರು ದಯವಿಟ್ಟು ಬರಬೇಡಿ. ನಾನು ಎಲ್ಲೇ ಹೋದ್ರು ನಾನು ಹಿಂದೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮುಂದೆ ಯಾರಿದ್ದಾರೆ ಅವ್ರನ್ನ ಬಿಟ್ಟು, ವಯಸ್ಸಾದವರು ಬೈಕ್ಗಳು ಎತ್ಕೊಂಡ್ಬಂದ್ರೆ ಅವ್ರಿಗೆ ಮುಂದೆ ಕೊಡಿ, ಮಾತೆಯರು ಬಂದರೆ ಅವ್ರಿಗೆ ಮುಂದೆ ಕೊಡಿ. ನಾವೆಲ್ಲ ಯುವಕರು ಹಿಂದೆ ಇದ್ದು ನಾವು ನಡೆಸ್ತೀವಿ ಅಂತೇಳಿ ಇದನ್ನೆಲ್ಲ ನಡೆಸೋಣ. ಆದ್ದರಿಂದ ಎಲ್ಲರಿಗೂ ಈ ಸಮಾವೇಶ, ಹಿಂದೂ ಸಮಾವೇಶ ಒಳ್ಳೇದು ಮಾಡ್ತದೆ. ಇದ್ರ ಪರವಾಗಿ ಸೇರಿರುವಂಥ ಎಲ್ಲರಿಗೂ ದೇವರ ಆರೋಗ್ಯ, ಭಾಗ್ಯ, ಐಶ್ವರ್ಯ ಕೊಟ್ಟು ಒಳ್ಳೇದು ಮಾಡಲಿ ಅಂತೇಳಿ ಕೇಳ್ಕೊಂಡು